ನಟಿ ಭಾವನಾ ಅವರಿಗೆ ಡೆಲಿವರಿಯಾಗಿ ಒಂದು ಮಗು ಸಾವನ್ನಪ್ಪಿದ್ದು ಇನ್ನೊಂದು ಮಗು ಮಾತ್ರ ಬದುಕಿದೆ ಅನ್ನುವಂಥ ಸುದ್ದಿ ಈಗಾಗಲೇ ನಿಮ್ಮ ಮೆಗಾ ಸುದ್ದಿ ಪ್ರಸಾರ ಮಾಡಿತ್ತು. ಇದೀಗ ಒಂದು ಮಗುವಿನ ಸಾವಿನ ಬಗ್ಗೆ ಒಂದು ಶಾಕಿಂಗ್ ವಿಚಾರ ಗೊತ್ತಾಗಿದೆ. ಇದನ್ನ ಹಿಂದೂ ಧರ್ಮದಲ್ಲಿ ಕೆಲವರು ಬಲವಾಗಿ ನಂಬ್ತಾ ಇದ್ರೆ ಇನ್ ಕೆಲವರು ಇದೆಲ್ಲ ಫೇಕ್ ಅಂತ ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ಭಾವನಾ ಅವರಿಗೆ ಆಗಿದ್ದು ಏನು? ಯಾವ ಮಗು ಸಾವನ್ನಪ್ತು? ಬದುಕಿದ್ದು ಹೆಣ್ಣು ಮಗು, ಸಾವನ್ನಪ್ಪಿದ್ದು ಯಾವ ಮಗು? ಭಾವನಾ ಅವರಿಗೆ ಮುಂಚಿತವಾಗಿ ಒಂದು ಮಗುವನ್ನ ಕಳ್ಕೊಳ್ತೀನಿ ಅನ್ನೋದು ಗೊತ್ತಿತ್ತಾ? ಮಾನಸಿಕವಾಗಿ ತಯಾರಿಯನ್ನ ಮಾಡ್ಕೊಂಡಿದ್ರಾ? ಟ್ರೀಟ್ಮೆಂಟ್ ಕೊಡಬೇಕಾದ್ರೇನೆ ಡಾಕ್ಟರ್ ಹೇಳಿದ್ರಾ? ಸೊ ಈ ಎಲ್ಲ ವಿಚಾರವನ್ನ ಹೇಳ್ತಾ ಹೋಗ್ತೀವಿ. ಆದ್ರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ನಟಿ ಭಾವನಾ ರಾಮಣ್ಣ ಅದ್ದೂರಿಯಾಗಿ ಸೀಮಂತ ಕಾರ್ಯಕ್ರಮವನ್ನ ಮಾಡ್ಕೊಂಡಿದ್ರು. ಭಾವನಾ ಪ್ರೆಗ್ನೆಂಟ್ ಅಂತ ಹೇಳ್ದಾಗ್ಲೇನೆ ಎಲ್ಲರೂ ಆಘಾತಕ್ಕೊಳಗಾಗಿದ್ರು. ಮದುವೆ ಆಗ್ದೇನೆ ಅದು ಹೇಗೆ ಪ್ರೆಗ್ನೆಂಟ್ ಅಂತ. ಅದಾದ್ಮೇಲೆ IVF ಟ್ರೀಟ್ಮೆಂಟ್ ಮುಖಾಂತರವಾಗಿ ತಾನು ಪ್ರೆಗ್ನೆಂಟ್ ಆಗಿರೋದಾಗಿ ಮತ್ತು ಹೊಟ್ಟೆ ಒಳಗೆ ಟ್ವಿನ್ಸ್ ಇರೋದಾಗಿ ಈ ಹಿಂದೆನೆ ಭಾವನಾ ಅವರು ಹೇಳ್ಕೊಂಡಿದ್ರು. ಭಾವನಾ ಅವರಿಗೆ ಮದುವೆ ಆಗದೆ ಗಂಡ ಇಲ್ದೇನೆ ಮಗುವನ್ನ ಪಡ್ಕೊಳ್ಳೋ ಬಯಕೆ ಇತ್ತು. 43-44 ವರ್ಷದಲ್ಲಿ ಅದು ಸಾಧ್ಯನಾ ಅನ್ನೋ ಪ್ರಶ್ನೆಗೆ IVF ಸಾಧ್ಯ ಅನ್ನೋದು ಉತ್ತರವನ್ನ ಕೊಟ್ಟಿತ್ತು. IVF ಮಾಡಬೇಕಾದ್ರೇನೆ ಒಂದು ಮಗು ಮಾತ್ರ ಅಲ್ಲ, 2 ಅದಕ್ಕಿಂತ ಹೆಚ್ಚು ಮಗುಗಳು ಜನನ ಆಗತ್ತೆ ಅಥವಾ ಸಾವೂ ಆಗತ್ತೆ. ಆದರೆ ಒಂದು ಮಗು ಅಂತೂ ಖಂಡಿತವಾಗಿ ಮಡಿಲಿನಲ್ಲಿ ಇರುತ್ತೆ ಅನ್ನೋದನ್ನು ಹೇಳ್ತಾರೆ. IVF ಟ್ರೀಟ್ಮೆಂಟ್ ಇರೋದೇ ಹಾಗೆ. ಯಾಕಂದರೆ 4ರಿಂದ 5 ಎಗ್ಸ್ಗಳನ್ನು ಒಳಗಡೆ ಹಾಕೋದ್ರಿಂದ 2-3 ಸಾವನ್ನಪ್ಪಿದ್ರೂ ಕೂಡ ಒಂದಾದರೂ ಜೀವಂತವಾಗಿರುತ್ತೆ ಅನ್ನೋದನ್ನು ಹೇಳ್ತಾರೆ. ಹಾಗಾಗಿ ಭಾವನವರಿಗೆ ಇದು ಮುಂಚಿತವಾಗಿ ಗೊತ್ತಿತ್ತು. ಒಂದು ಮಗು ಆದರೂ ನನ್ನ ಮಡಿಲಿಗೆ ಬರುತ್ತೆ ಅಂತ. 2 ಮಗು ಇದ್ದರೆ ಅದು ನಿಜವಾಗ್ಲೂ ಕೂಡ ಖುಷಿಯಾದಂಥ ವಿಚಾರ. ಇದೀಗ ಭಾವನಾ ಅವರ ಮೊದಲ ಮಗುವಿನ ಸಾವಿಗೆ ಕಾರಣ ಏನು ಮತ್ತು ಅದು ಯಾವ ಮಗು ಆಗಿತ್ತು ಅನ್ನೋದು ತುಂಬ ಜನರ ಪ್ರಶ್ನೆ. ಭಾವನಾ ಅವರ ಈಗಿನ ಚೆನ್ನಾಗಿರುವಂಥ ಮಗು ಹೆಣ್ಣು ಮಗು. ಸ್ವಲ್ಪ ಮಟ್ಟಿಗೆ ಉಸಿರಾಟದ ಸಮಸ್ಯೆ ಇತ್ತು. ಅದನ್ನು ICUನಲ್ಲಿ ಇಟ್ಟಿದ್ರು. ಟ್ರೀಟ್ಮೆಂಟನ್ನು ಕೂಡ ನೀಡಲಾಗ್ತಾ ಇತ್ತು. ಇದೀಗ ಮಗು ಆರೋಗ್ಯವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಭಾವನಾ ಅವರು ಕೂಡ ವಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಭಾವನಾ ಅವರಿಗೆ ಮುಂಚಿತವಾಗಿ ಗೊತ್ತಿತ್ತು ಒಂದು ಮಗು ಸಾವನ್ನಪ್ಪತ್ತೆ ಅನ್ನೋದು. ಯಾಕಂದರೆ ಟ್ರೀಟ್ಮೆಂಟ್ ಸಂದರ್ಭದಲ್ಲೇ ಹೇಳಿದ್ರು. ಕಾರಣ ಇವರ ವಯಸ್ಸು ಕೂಡ. ಇನ್ನೊಂದು, ಇವರಿಗೆ ಹೊಟ್ಟೆ ನೋವು ಕಾಣಿಸ್ಕೊಂಡಿದ್ದು ಅಥವಾ ಡೆಲಿವರಿ ಆಗಿದ್ದು 8ನೇ ತಿಂಗಳಿನಲ್ಲಿ. ತುಂಬ ಜನಕ್ಕೆ ನಿಮ್ಮ ಮೆಗಾ ಸುದ್ದಿ ಪ್ರಸಾರ ಮಾಡಿದಾಗ ಇದು ಸುಳ್ಳು, ಇದು ಫೇಕ್ ಸುದ್ದಿ, ಇಷ್ಟು ಬೇಗ ಡೆಲಿವರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಮೊನ್ನೆ ಸೀಮಂತ ಮಾಡ್ಕೊಂಡಿದ್ರು, 9 ತಿಂಗಳು ಆಗೇ ಇಲ್ಲ, ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಆದರೆ ಭಾವನಾ ಅವರಿಗೆ ಅಕಾಲಿಕವಾಗಿ ನೋವು ಕಾಣಿಸ್ಕೊಂಡಿದೆ. 8 ತಿಂಗಳಿಗೇನೆ ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ. ವಿಪರೀತವಾಗಿ ಹೊಟ್ಟೆ ನೋವು ಕಾಣಿಸ್ಕೊಂಡಿದ್ದರಿಂದ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಅದು ಡೆಲಿವರಿ ಪೇನ್ ಅಂತ ಕಾಣಿಸ್ಕೊಂಡಿದೆ, ಗೊತ್ತಾಗಿದೆ. ಹಾಗಾಗಿ ಡಾಕ್ಟರ್ ತಡ ಮಾಡೋದು ಬೇಡ ಅಂತ ಡೆಲಿವರಿ ಶುರು ಮಾಡಿದ್ದಾರೆ. ಮೊದಲಿಗೆ ಹುಟ್ಟಿದ ಮಗು ಗಂಡು ಮಗು. ಗಂಡು ಮಗು ಜನನ ಆಗಿದೆ. ಆದರೆ ಜನನ ಆದ ಕೆಲವು ಗಂಟೆಗಳ ನಂತರ ಸಾವನ್ನಪ್ಪಿದೆ. ಹೆಣ್ಣು ಮಗು ಜೀವಂತವಾಗಿದೆ, ಆರೋಗ್ಯವಾಗಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ಸೊ ಯಾಕೆ ಸಾವನ್ನಪ್ತು ಅನ್ನೋದನ್ನು ನೋಡೋದಾದ್ರೆ ಅದು ಮೆಡಿಕಲಿ ಒಂದಷ್ಟು ಟರ್ಮ್ ಆ್ಯಂಡ್ ಕಂಡೀಷನ್ಸ್ನ ಮೊದಲೇ ಹೇಳಿದ ಹಾಗೇನೆ ಏನೋ ಸಮಸ್ಯೆ ಆಗಿ ಹೆಲ್ತ್ ಅಪ್ಸೆಟ್ ಆಗಿ ಸಾವನ್ನಪ್ಪಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆದರೆ ಹಿಂದೂ ಶಾಸ್ತ್ರಗಳ ಪ್ರಕಾರ ಅಥವಾ ಹಿಂದೂಗಳ ಪ್ರಕಾರ ಈಗ ಕೆಲವರು ಈ ವಿಚಾರದ ಬಗ್ಗೆ ವಿಚಾರವನ್ನು ಮಂಡಿಸ್ತಾ ಇದ್ದಾರೆ. ಹೌದು, ನಮ್ಮಲ್ಲಿ 8 ತಿಂಗಳಿಗೆ ಹುಟ್ಟಿದಂಥ ಮಗು ಶ್ರೀಕೃಷ್ಣ ಪರಮಾತ್ಮ ಮಾತ್ರ ಅಂತೆ. 8 ತಿಂಗಳಿಗೆ ಹುಟ್ಟಿದ್ದು ಶ್ರೀಕೃಷ್ಣ ಮಾತ್ರ, ಬದುಕಿರೋದು ಕೂಡ ಶ್ರೀಕೃಷ್ಣ ಮಾತ್ರ. ಶ್ರೀಕೃಷ್ಣನ ಪವರ್, ಶ್ರೀಕೃಷ್ಣನ ಮಹಾತ್ಮೆ, ಶ್ರೀಕೃಷ್ಣ ಪ್ರಪಂಚದಲ್ಲಿ ಯಾವ ರೀತಿಯಾಗಿ ಜ್ಞಾನವನ್ನು, ಶಕ್ತಿಯನ್ನು ಹೊಂದಿದ್ದಾನೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆ ಕಾರಣಕ್ಕೆ 8 ತಿಂಗಳಿಗೆ ಹುಟ್ಟೋದು ಶ್ರೀಕೃಷ್ಣ ಅನ್ನೋದೊಂದು ನಂಬಿಕೆ ಇದೆ. 8 ತಿಂಗಳಿಗೆ ಹುಟ್ಟುವ ಯಾವುದೇ ಗಂಡು ಮಕ್ಕಳು ಕೂಡ ಭೂಮಿ ಮೇಲೆ ಬದುಕೋದೇ ಇಲ್ವಂತೆ, ಬದುಕಿಯೂ ಇಲ್ವಂತೆ. ಇದೇ ಕಾರಣಕ್ಕಾಗಿ ಭಾವನವ್ರಿಗೂ ಕೂಡ ಇದೇ ಥರ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. 7 ತಿಂಗಳಿಗೆ ಮಗು ಹುಡ್ತಾವೆ, 9 ತಿಂಗಳಿಗೆ ಸಾಮಾನ್ಯವಾಗಿ ಹೇಗಿದ್ರೂ ಹುಟ್ಟುತ್ತೆ. ಆದರೆ 7 ತಿಂಗಳಿಗೆ ಹುಟ್ಟಿರೋದನ್ನು ನಾವೆಲ್ಲ ನೋಡಿದ್ದೀವಿ, ಕೇಳಿದ್ದೀವಿ, ನಮ್ಮ ಫ್ಯಾಮಿಲಿಗಳಲ್ಲೂ ಕೂಡ ಇರುತ್ತೆ. ಇನ್ನು 6 ತಿಂಗಳಿಗೆಲ್ಲ ಹುಟ್ಟೋದೇ ಇಲ್ಲ, ಹಾಗೆಂದು ವೇಳೆ ಹುಟ್ಟಿದ್ರೂ ಬದುಕೋದು ಇಲ್ಲ. ಆದರೆ 8 ತಿಂಗಳಿಗೆ ಯಾವತ್ತೂ ಯಾರಿಗೂ ಡೆಲಿವರಿ ಆಗಲ್ವಂತೆ. ತುಂಬ ರೇರ್ ಆಗಿ ಡೆಲಿವರಿ ಆಗತ್ತಂತೆ. ಅಕಸ್ಮಾತ್ ಆ ಡೆಲಿವರಿ ಆದರೂ ಹೆಣ್ಣು ಮಗು ಆದರೆ ಹೇಗೋ ಬದುಕೊಂಡು ಬಿಡುತ್ತಂತೆ. ಆದರೆ ಗಂಡು ಮಗು ಆದರೆ ಆ ಗಂಡು ಮಗುವಿನ ಸಾವು ಶತಸಿದ್ಧ ಅನ್ನೋದನ್ನು ಶಾಸ್ತ್ರವೇ ಉಲ್ಲೇಖಿಸುತ್ತಂತೆ. ಶಾಸ್ತ್ರವೇ ಈ ವಿಚಾರವನ್ನು ಹೇಳುತ್ತಂತೆ. ಗಂಡು ಮಕ್ಕಳು 8 ತಿಂಗಳಿಗೆ ಹುಟ್ಟಿದ್ರೆ ಅದನ್ನು ಶ್ರೀಕೃಷ್ಣ ಅಂತ ಹೇಳ್ತಾರೆ. ಆದರೆ ಜೀವಂತವಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಆ ಥರ ಒಂದು ವೇಳೆ ಜೀವಂತವಾಗಿದ್ರೆ ಅದು ಕಲಿಯುಗದ ಅಂತ್ಯಕಾಲ ಅನ್ನೋದನ್ನು ಹೇಳಲಾಗತ್ತಂತೆ. ಇದನ್ನು ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿರುವಂಥ ಕಾರಣಕ್ಕಾಗಿ 8 ತಿಂಗಳಿಗೆ ಡೆಲಿವರಿ ಆಗಬಾರದು ಅಂತ ಅನೇಕರು ಬಯಸ್ತಾರಂತೆ. ಭಾವನಾ ಅವರ ವಿಚಾರದಲ್ಲೂ ಕೂಡ ಅದೇ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಗಂಡು ಹೆಣ್ಣು 2 ಮಕ್ಕಳಿಗಿದ್ದು ಹೆಣ್ಣು ಬದುಕಿದ್ದು ಗಂಡು ಸಾವನ್ನಪ್ಪಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅಲ್ಲಿಗೆ 8 ತಿಂಗಳಿಗೆ
ಮೇರೆಗೆ ಗಂಡು ಮಗು ಜನನ ಆಗಿರುವುದಕ್ಕೆ ಸಾವನ್ನಪ್ಪಿರೋದು ಅನ್ನೋದನ್ನ ಅನೇಕರು ಹೇಳ್ತಾ ಇರೋದು. ಇದೆಲ್ಲ ಅವರವರ ನಂಬಿಕೆ, ಅವರವರ ವಾಡಿಕೆ ಅಷ್ಟೇನೆ. ಇದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಆದ್ರೆ ಹೀಗೊಂದು ಚರ್ಚೆ ಇದೀಗ ಭಾವನಾ ಅವರ ವಿಚಾರದಲ್ಲಿ ಆಗ್ತಾ ಇದೆ. ಆದ್ರೆ ಭಾವನಾ ಅವರಿಗೆ ಈ ವಿಚಾರ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಮಗುವನ್ನ ಕಳ್ಕೊಂಡಿರುವಂತ ಬೇಸರ ಅಂತೂ ಇದೆ. ಯಾಕಂದ್ರೆ ಕಷ್ಟಪಟ್ಟಿದ್ರು. ಒಬ್ಬ ಹೆಣ್ಣು ತಾನೊಬ್ಳೇನೆ ಮಕ್ಕಳನ್ನ ಹೆರೋದಕ್ಕೆ ಸಾಧ್ಯನಾ? ಈ ಸಮಾಜ ಹೆಂಗ್ ಸ್ವೀಕರಿಸುತ್ತೋ? ಎಷ್ಟೆಲ್ಲ ಚರ್ಚೆಗಳಾಗುತ್ತೋ? ಸಾಕೋದಕ್ಕೆ ಸಾಧ್ಯನಾ? ಈ ಎಲ್ಲ ಯೋಚನೆಗಳನ್ನ ಮಾಡಿ ಅನೇಕ ಸವಾಲುಗಳನ್ನ ಎದುರಿಸಿ ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಂಡಿದ್ರು ಭಾವನಾ. ಅಂಥವರಿಗೆ ಈ ರೀತಿಯಾಗಿ ನೋವು ಕೊಟ್ಟಿದ್ದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಆದ್ರೆ ಖುಷಿ ಏನು ಅಂತಂದ್ರೆ ಒಂದು ಮಗುವಾದ್ರೂ ಆರೋಗ್ಯವಾಗಿ ಇದೆಯಲ್ಲ ಅನ್ನೋದೊಂದು ಖುಷಿಯ ಸಂಗತಿ. ಅದನ್ನ ಹೊರತುಪಡಿಸಿದ್ರೆ ನಿಜವಾಗ್ಲೂ ಭಾವನವರಿಗೆ ಬೇಸರ ಅನ್ನೋದು ಇದ್ದೇ ಇರುತ್ತೆ. ಇದೆಲ್ಲದರ ನಡುವೆ ಸಾವನ್ನಪ್ಪಿದ ಮಗುವಿನ ಬಗ್ಗೆ ಇಷ್ಟೆಲ್ಲ ವಿಮರ್ಶೆ ಆಗ್ತಾ ಇರೋದು, ಇಷ್ಟೆಲ್ಲ ಚರ್ಚೆ ಆಗ್ತಾ ಇರೋದು ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ನಿಮಗೂ ಕೂಡ ಇದು ಕರೆಕ್ಟು ಅಂತ ಅನ್ಸುತ್ತಾ? ನಿಮ್ಮಲ್ಲೂ ಕೂಡ ಈ ಥರದೊಂದು ಚರ್ಚೆಗಳು ಇದೆಯಾ? ಅಥವಾ ಇದೆಲ್ಲ ತಲೆಹರಟೆ, ತಲೆಬುರುಡೆ ಕಥೆನಾ? ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ತಿಳಿಸಬಹುದು. ಮಿಸ್ ಮಾಡದೆ ನಿಮ್ಮ ಮೆಗಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ.